ಇದಾದ ಮೇಲೆ ಆದಿತ್ಯ, ಚಂದ್ರ, ಆಮೇಲೆ ಸೋಮ, ಅಗ್ನಿ, ಆಮೇಲೆ ಈರ, ವಾಯು. ಅದರ ನಂತರದ ಪೂಜೆ 4ನೇ ಕ್ರೌಂಚ ದ್ವೀಪದಲ್ಲಿ ನೀರಿನಲ್ಲಿರತಕ್ಕಂಥ ಭಗವಂತನನ್ನು ಅಮ್ಮಯಂ ದೇವಂ ಅಪಾಂ ಪೂರ್ಣೇನ ಅಂಜಲಿನಾ ಯಜಂತೆ ಅಂತ ನೀರಿನಲ್ಲಿರತಕ್ಕ ಭಗವಂತನನ್ನು ಪೂಜೆ ಮಾಡ್ತಾರೆ. ನೀರಿನಲ್ಲಿರುವ ಭಗವಂತನ ಪೂಜೆ ಮಾಡೋದು ಹೇಗೆ? ಅಪಾಂ ಪೂರ್ಣೇನ ಅಂಜಲಿನ ಅಂತ ಕೈಯಲ್ಲಿ ಬೊಗಸೆ ತುಂಬ ನೀರು ತುಂಬಿ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ನೀನು ಕೊಟ್ಟದ್ದನ್ನು ನಿನಗೆ ಅರ್ಪಿಸಿದ್ದೇನೆ ಅನ್ನುವುದೇ ನೀರಿನಲ್ಲಿ ಭಗವಂತನ ಪೂಜೆ. ನೀರಿನಲ್ಲಿ ಪೂಜೆ ಅಂತಂದರೆ ಬೇರೆ ಏನೂ ಅಲ್ಲ. ನೀರನ್ನು ಅವನು ಕೊಡಪ ತಂದು ಒಳಗಿಟ್ಟು ಅರ್ಘ್ಯ ಸಮರ್ಪಯಾಮಿ, ಪಾದ್ಯಂ ಸಮರ್ಪಯಾಮಿ, ಆಚಮನ, ನಿಮಗೆ ಏನು ಮಾಡಬೇಕಾಗಿಲ್ಲ. ನೀರಿಗೆ ನೀವೇನು ಅರ್ಘ್ಯ ಕೊಡೋದು? ಅರ್ಘ್ಯ ನೀರಿಗೆ ಯಾಕೆ ಅದನ್ನು ಕೊಡಪ ಅಂತಂಬ ನೀರು ಒಂದು ಉದ್ದ ನೀರು ಅರ್ಘ್ಯ ಸಮರ್ಪಯಾಮಿ ಅಂತ ಹಾಕಿದ್ರೆ ಏನಾಯಿತು? ಏನು ಉಪಯೋಗ ಇಲ್ಲ. ಮತ್ತು ಬೊಗಸೆಯಲ್ಲಿ ನೀರನ್ನು ತೆಗೆದು ಅದನ್ನು ಕೆರೆಗೆ ಬಿಡು. ಏನು ಅಂದರೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ, ಅಂದರೆ ನೀನು ಕೊಟ್ಟದ್ದನ್ನು ನಿನಗೆ ಅರ್ಪಣೆ ಮಾಡುವುದಷ್ಟೇ, ನನ್ನದು ಅಂತ ಏನೂ ಇಲ್ಲ. ಇದು ನೀರಿನಲ್ಲಿ ಭಗವಂತನ ಅನಿಸುತ್ತೆ. ನನ್ನ ಸ್ವಂತ ವಸ್ತು ಅಂತ ಇಲ್ಲ. ನಿನ್ನ ಕೊಡಲಿಕ್ಕೆ ನನ್ನದು ಅಂತ ಏನೋ ಇರಬೇಕಲ್ಲ, ನೀನು ಕೊಡಬೇಕು. ನನ್ನದನ್ನು ಕೊಡಲಿಕ್ಕೆ ಏನೂ ಇಲ್ಲ. ಮತ್ತು ನೀನು ಕೊಟ್ಟದ್ದನ್ನೇ ನಿನಗೆ ಅರ್ಪಿಸ್ತೇನೆ, ಅದೇ ನಿನ್ನ ಪೂಜೆ. ಅದಕ್ಕೊಂದು ಮಂತ್ರ ಹೇಳ್ತಾರೆ ಭಾಗವತದಲ್ಲಿ. ಆಪಹ ಪುರುಷ ವೀರ್ಯಾಸ್ಥ, ಆಪಹ ಪುರುಷ ವೀರ್ಯಾಸ್ಥ. ನೀರು ಆಪಹ ಅಂದರೆ ಅವಭಿಮಾನಿ ದೇವತೆಗಳೇ, ನೀವು ಪುರುಷ ವೀರ್ಯಾಹ ಅಂದರೆ ಭಗವಂತನ ಸೃಷ್ಟಿ, ಭಗವಂತನಿಂದ ಹುಟ್ಟಿದವರು ನೀವು. ಆಪೋ ನರ ಇತಿ ಪ್ರವೃತ್ತಾ ಆಪೋ ವೈ ನರಸೂ ನಮಃ. ಭಗವಂತನ ಸೃಷ್ಟಿ ಮೊಟ್ಟ ಮೊದಲು ಯಾ ಸೃಷ್ಟಿ ಸೃಷ್ಟುರಾಜ್ಯ ಅಂತ ಹೇಳ್ತಾನಲ್ಲ ಕಾಳಿದಾಸ. ಭಗವಂತ ಮೊದಲು ಅಭ ಏವ ಸಸರ್ಜಾದವು ತಾಸು ವೀರ್ಯಮ್ಮವ ಸೃಜಿತ. ಮೊಟ್ಟ ಮೊದಲು ಭಗವಂತ ಸೃಷ್ಟಿ ಮಾಡಿದ್ದು ನೀರನ್ನು. ಅದರ ನಂತರ ಉಳಿದು ಆ ನೀರು ಭಗವಂತನ ಮೊದಲ ಸೃಷ್ಟಿ. ನರ ಅಂದರೆ ಸಾವಿಲ್ಲದ ಭಗವಂತ, ಅವನಿಂದ ಸೃಷ್ಟವಾದದ್ದು ನಾರ. ಅದಕ್ಕೆ ನೀರಿಗೆ ಸಂಸ್ಥೆಯಲ್ಲಿ ನಾರ ಅಂತ ಹೆಸರು. ಆ ನಾರದಲ್ಲಿ ಮಲಗಿದವನಾದ್ದರಿಂದಲೇ ಭಗವಂತನಿಗೆ ನಾರಾಯಣ ಅಂತ ಹೆಸರು. ಇದು ಒಂದು ಅರ್ಥ. ಹಾಗಾಗಿ ಆಪಹ ಪುರುಷ ವೀರ್ಯಾಹ ಸ್ಥಾ, ನೀವು ಭಗವಂತನ ರೇತಸ್ಸು ಅಂದರೆ ಭಗವಂತನಿಂದ ಸೃಷ್ಟಿಯಾದ ಮೊದಲನೆಯ ವಸ್ತು. ಭಗವಂತನ ರೇತಸ್ಸಿನ ಮೊದಲ ವಿಕಾರ ನೀವು. ಆಪಹ ಪುರುಷ ವೀರ್ಯಾಸ್ಥ ಪುನಂತೀಹಿ ಭೂರ್ಭುವ ಸ್ವಃ, ಪುನಂತೀಹಿ ಭೂರ್ಭುವ ಸ್ವಃ. ಬಹಳ ಮಹತ್ವ ಹೇಳ್ತಾರೆ. ಈ ನೀರು ಎಂಥದ್ದು ಅಂದರೆ ಅದು 3 ಲೋಕಗಳನ್ನು ಸ್ವಚ್ಛಗೊಳಿಸುವಂಥ, ಪಾವನಗೊಳಿಸುವಂಥ ಶಕ್ತಿ. ಭೂಮಿ ಅಷ್ಟೇ ಅಲ್ಲ, ಭೂಮಿ, ಅಂತರಿಕ್ಷ, ಸ್ವರ್ಗ. ಭೂರ್ಭುವ ಸ್ವಃ 3 ಲೋಕಗಳನ್ನು ಕೂಡ ಪಾವನಗೊಳಿಸತಕ್ಕಂಥ ಶಕ್ತಿ ಅದು ನೀರು. ಈಗ ನೀರು ಎಲ್ಲವನ್ನು ಪಾವನಗೊಳಿಸುವಂಥದ್ದು. ನಾವು ಏನು ಮಾಡ್ತೇವೆ? ಹೊರಗಿನಿಂದ ಸ್ವಚ್ಛ ಆಗಬೇಕು ಅಂದರೆ ತೊಳಿತೇವೆ, ಸ್ನಾನ ಮಾಡಿ ಮೈ ತೊಳಿತೇವೆ. ಒಳಗಿನಿಂದ ಸ್ವಚ್ಛ ಆಗಬೇಕಾಗಿದ್ದರೆ ಒಳಿಸಮ್ಮ ಮೃತವನು ಸೂರ್ಯ ಜ್ಯೋತಿಷಿಯೋ ಸ್ವಾಹ ಮಂತ್ರಪೂರ್ವಕವಾಗಿ ನೀರನ್ನೇ ತಗೊಳ್ಳೋದು. ಒಳಗೆ ಶುದ್ಧಿಗೂ ನೀರು, ಹೊರಗೆ ಶುದ್ಧಿಗೂ ನೀರು. ಆಚಮನ ಮಾಡೋದು ಯಾಕೆ? ಅಂತಃಶುದ್ಧಿ. ಹಾಗಾಗಿ ಅಂತರ್ಬಹಿ ಶುದ್ಧಿಗೆ ನಾವು ಬಳಸುವಂಥದ್ದು ನೀರು. ಅದರಿಂದ ಅದು ಏನು ಅಂದರೆ ಪುನಂತೀಹಿ ಭೂರ್ಭುವ ಸ್ವಃ, ನೀವು ಭೂಮಿ, ಅಂತರಿಕ್ಷ, ಸ್ವರ್ಗ 3 ಲೋಕಗಳನ್ನು ಸ್ವಚ್ಛಗೊಳಿಸ್ತಕ್ಕಂಥ, ಪವಿತ್ರಗೊಳಿಸ್ತಕ್ಕಂಥ ಶಕ್ತಿ ನೀವು. ಪುನಂತೀಹಿ ಭೂರ್ಭು, ಇದು ಭಗವಂತನಿಗೆ ಅಂತರ್ಯಾಮಿತಯ ಕೊಡೋದು. ಸಾಕ್ಷಾತ್ ನೀರನ್ನೇ ಸ್ತೋತ್ರ ಮಾಡ್ತಾರೆ ಅವರು. ಪುನಂತೀಹಿ ಭೂರ್ಭುವ ಸ್ವಃ. ಅವ್ರು ಏನು ಮಾಡಬೇಕು? ನೀವು ತಾನಃ ಪುನೀತ ಅಮೀವಘ್ನಿ, ನೀವು ಅಮೀವಘ್ನೀಹಿ. ಅಮೀವ ಅಂತಂದರೆ ಪಾಪ, ಅಮೀವಘ್ನೀಹಿ ಅಂದರೆ ಅದೇ ನೋಡಿ, ಮೈಯ ಕೊಳೆಯನ್ನಷ್ಟೇ ತೊಳೆಯುವುದಲ್ಲ, ಒಳಗಿನ ಕೊಳೆಯನ್ನು ತೊಳೆಯುವವರು ನೀವು. ಆಪೋಹಿಷ್ಠಾಮಯೋ ಭುವ ತಾನ ಊರ್ಜೇದ ಧಾತನ. ನೀವು ಮಂತ್ರದಿಂದ ಪರೋಕ್ಷಣೆ ಮಾಡಿದರೆ ಒಳಗಿರತಕ್ಕಂಥ ಪಾಪಗಳು ತೊಳೆದು ಹೋಗ್ತವೆ. ಅದರಿಂದ ನೀವು ಅಮೀವಘ್ನಿ, ಅಮೀವ ಅಂದರೆ ಪಾಪ, ದುರಿತಗಳು, ದೋಷಗಳು, ಅವುಗಳನ್ನು ನಾಶ ಮಾಡತಕ್ಕಂಥವರು ನೀವು. ನಮ್ಮನ್ನು ಪುನೀತ, ಎಂಥ ನಮ್ಮನ್ನು ಸ್ಪೃಶತಾಂ ಆತ್ಮನ ಭುವ ಇದೆ. ಆತ್ಮನ ಸ್ಪೃಶತಾಂ ಪುನೀತ, ನಿಮ್ಮನ್ನು ನಾವು ಸ್ಪರ್ಶ ಮಾಡ್ತೇವೆ. ನೀವಾಗ ಆಚಮನೆ ಮಾಡುವಾಗ ಕೈಯಲ್ಲಿ ಉಪಸ್ಪರ್ಶನ ಅಂತಲೇ ಹೆಸರು. ಉಪಸ್ಪೃಶ್ಯ ಅಂತ ಹೇಳ್ತಾರೆ. ನಾವು
ಉಪಸ್ಪೃಶ್ಯ ಅಂತಂದರೆ ಎರಡರ್ಥ. ಉಪಸ್ಪರ್ಶನ ಅಂದರೆ ಆಚಮನ ಮಾಡುವುದು, ಅಥವಾ ಉಪಸ್ಪರ್ಶನ ಅಂದರೆ ಸ್ನಾನ. ಅದನ್ನು ಸ್ಪರ್ಶತ ಅಂದರೆ ಶುದ್ಧಿಗೋಸ್ಕರ ನಿಮ್ಮನ್ನು ಆಚಮನೆ ಮಾಡುವ, ಶುದ್ಧಿಗೋಸ್ಕರ ನಿಮ್ಮಲ್ಲಿ ಸ್ನಾನ ಮಾಡುವ. ನಹ ಪುನೀತ, ನಮ್ಮನ್ನು ಸ್ವಚ್ಛಗೊಳಿಸಿ. ಹೇಗೆ? ಆತ್ಮನ ನಿಮ್ಮೊಳಗಿರತಕ್ಕಂಥ ಭಗವಂತನ ಸನ್ನಿಧಾನದ ಮಹಿಮೆಯಿಂದ ಯಾವುದನ್ನು ಶುದ್ಧಿಗೊಳಿಸೋದು? ನಹ ಭುವಃ, ನಮ್ಮ ಭೂಮಿಯನ್ನು ನಮ್ಮ ದೇಹವನ್ನು ಅಂತ ಅರ್ಥ. ನಮ್ಮ ದೇಹವನ್ನು ಪಾವನಗೊಳಿಸಿ ಅಂತ ನೀರಿನಲ್ಲಿರ್ತಕ್ಕಂಥ ಭಗವಂತನನ್ನು ಸ್ತೋತ್ರ ಮಾಡ್ತಾರೆ ಅಲ್ಲಿ ಇರ್ತಕ್ಕಂಥ ಜನ, ಕ್ರೌಂಚ ದ್ವೀಪದ ಜನ.